ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಹುಚ್ಚೋದ್ಯ ಇವು ಬೇಡ. 4ನೇ ವಚನ ಓದೋದಕ್ಕಿಂತ 1ನೇ ವಚನ ಓದ್ಕೊಂಬರೋಣ. ಆದ್ದರಿಂದ ಎಫೆಸ 5:1. ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವರಾಗಿದೆ. ಕ್ರಿಸ್ತರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಡ್ರಿ. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವವಾಗಲಿ, ಇಲ್ಲವೇ ಲೋಭವಾಗಲಿ, ಪರಿಶುದ್ಧರಿಗೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಕುಚ್ಚೋದ್ಯ ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ ಎಂಬುದಾಗಿ. ಇವತ್ತು ನಾವು 4ನೇ ವಚನವನ್ನು ಮಾತ್ರ ನಾವು ನೋಡ್ಲಿಕ್ಕಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ನೋಡುವಾಗ, ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಕುಚ್ಚೋದೆ. ಹೇಗೆ ನಾವು 3ನೇ ವಚನದಲ್ಲಿ ನೋಡಿದ್ದೇವೆ, ಜಾರತ್ವ ಆ ಒಂದು ಮಹಾ ದೊಡ್ಡ ಪಾಪದ ಜೊತೆ, ಅಥವಾ ಮಹಾ ದೊಡ್ಡ ಅಂತಲ್ಲ, ಎಲ್ಲವೂ ಪಾಪವೇ. ಪಾಪದ ಜೊತೆಯಲ್ಲಿ ಅದಕ್ಕೆ ಸಮವಾಗಿ ಅಶುದ್ಧತ್ವ ಆಗಲಿ, ಇಲ್ಲವೇ ಲೋಭವಾಗಲಿ, ಅದನ್ನ ನಾವು ನೋಡಿದ್ರೆ, ಅಂದ್ರೆ ಕಳೆದ ಸರಿ ನೋಡುವ ಹಾಗೆ ಅಶುದ್ಧತ್ವ ಇಲ್ಲವೇ ಲೋಭ. ಅಶುದ್ಧತ್ವದ ಜೊತೆಯಲ್ಲಿಯೇ ಲೋಭ, ಇಂಗ್ಲಿಷ್ ನಲ್ಲಿಯೂ ಅದಕ್ಕೆ ಮಧ್ಯದಲ್ಲಿ ಆರ್ ಅನ್ನೋ ಪದ ಹಾಕಿರುವಂತ ನೋಡ್ತೇವೆ. ಅಂದ್ರೆ ಎರಡು ಸಮವಾಗಿವೆ ಅನ್ನೋ ರೀತಿ. ಸೊ ಅಲ್ಲಿ ಅಶುದ್ಧತ್ವ ಅದು ಲೋಭಕ್ಕೆ ಸಮವಾಗಿರುವಂಥದ್ದು. ಮತ್ತೆ ಇಲ್ಲಿ ಬರುವಾಗ 4ನೇ ವಚನಕ್ಕೆ ಬರುವಾಗ ಇಲ್ಲಿ ಹೇಳ್ತಾನೆ, ಹೊಲಸುತನ, ಹುಚ್ಚು ಮಾತು, ಕುಚ್ಚೋದೆ ಬೇಡ. ಇವುಗಳು ಸಹ 3 ವಿಷಯಗಳು ಕೂಡ ಒಂದಕ್ಕೊಂದು ಸಂಬಂಧವಾಗಿದ್ದು, ಸಮಾನವಾಗಿದ್ದು, ಅಂಥವುಗಳು ಬೇಡ ಅನ್ನುವಂಥ ಹೇಳ್ತಾರೆ. ಇದು ಕ್ರಿಸ್ತ ವಿಶ್ವಾಸಿಗಳಲ್ಲಿ ಇರಬೇಕಾಗಿರುವಂತ ಲಕ್ಷಣ. ಚರ್ಚ್ ನಡ್ಕೊಳ್ಬೇಕಾದಂತ ಲಕ್ಷಣ, ಚರ್ಚ್ನಲ್ಲಿರುವಂತ ವಿಶ್ವಾಸಿಗಳು ಮಾಡ್ಬೇಕಾಗಿರುವಂತ ಕಾರ್ಯ ಇಲ್ಲಿ ಹೇಳ್ತಾರೆ ನೋಡ್ತೇವೆ. ಮೊದಲನೇದಾಗಿ ಹೊಲಸುತನ ನೋಡಿದಾಗೆ ಮೇಲೆ ಹೇಗೆ ಅಶುದ್ಧತ್ವವಾಗಿದೆಯೋ ಹಾಗೆ ಇಲ್ಲೂ ಸಹ ಹೊಲಸುತನ, ಇದು ನಾವು ನೋಡ್ತೇವೆ. ಹೊಲಸು, ಅಶುದ್ಧತ್ವ ಇವುಗಳು ಹೇಗೆ ಇವುಗಳು ನಾವು ನೋಡ್ತೇವೆ, ಹೃದಯದಿಂದ ಬರುವಂಥದ್ದಲ್ಲಿ 3 ವಿಷಯಗಳು ಸಹ ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ನಮ್ಮಿಂದ ಹೊರಗೆ ಬರುವಂಥದ್ದು. ಆ ಹೊಲಸುತನದ ಜೊತೆಯಲ್ಲಿ ಸಮವಾಗಿ ಹುಚ್ಚು ಮಾತು, ಕುಚ್ಚೋದ್ಯ ಇವುಗಳ ವಿಷಯದಲ್ಲಿ ಹೇಳಬೇಕು. ಈ ಒಂದು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ನೋಡುವಾಗ ನೋಡ್ತೇವೆ, ಹೃದಯದಲ್ಲಿ ಅಥವಾ ನಮ್ಮ ಮನಸ್ಸು ಕೆಟ್ಟದಾಗಿರುವಾಗ, ನಮ್ಮ ಹೃದಯದಲ್ಲಿ ಅಂತ ಒಂದು ವಿಷಯ ತುಂಬಿರುವಾಗ, ಹೃದಯದಲ್ಲಿ ಯಾವುದೇ ಒಳ್ಳೆತನ ಇಲ್ಲದಿರುವಾಗ ಅದರಿಂದ ಹೊರಡುವಂಥದ್ದೇ ಹುಚ್ಚು ಮಾತು ಮತ್ತು ಕುಚ್ಚೋದ್ಯ ಅಂತ ಹೇಳುತ್ತೆ. ಇದರಲ್ಲಿ ವಿಶೇಷವಾಗಿ ಇದು ಹುಚ್ಚು ಮಾತು, ಕುಚ್ಚೋದ್ಯ, ಹೊಲಸುತನ ನಮಗೆ ಗೊತ್ತಿದೆ. ಹೊಲಸುತನ ಇರುವಂತದ್ರಿಂದಲೇ ಬರುವಂಥದ್ದು. ಹೃದಯದಲ್ಲಿ ಹೊಲಸುತನ ಇರಬಾರದು. ಹೃದಯವನ್ನು ನಾವು ನೋಡ್ತೇವೆ, ಹೊಸದಾಗಿ ನಾವು ಹುಟ್ಟಿದ ಮೇಲೆ ಅಥವಾ ಕ್ರಿಸ್ತರನ್ನ ಕಂಡುಕೊಂಡ ಮೇಲೆ, ಕ್ರಿಸ್ತ ರಕ್ಷಕನಾಗಿ ಅಂಗೀಕರಿಸಿದ ಮೇಲೆ, ದೇವರ ಮಕ್ಕಳಾಗಿದ್ದ ಮೇಲೆ ಮತ್ತೆ ಹೃದಯದಲ್ಲಿ ಅವುಗಳಿಗೆ ಅವಕಾಶ ಇಲ್ಲ. ಆದ್ರೆ ಹೃದಯದಲ್ಲಿ ನಾವು ಏನನ್ನು ತುಂಬುತ್ತಾ ಇರ್ತೇವೋ, ಏನನ್ನು ನೋಡ್ತಾ ಇರ್ತೇವೋ ಅವುಗಳಲ್ಲಿ ಹಾಗಿದ್ರೆ ನಮ್ಮಲ್ಲಿ ಅದು ಬೇಡ ಅಂತ ಹೇಳಿ ಹೇಳುವಂಥದ್ದು. ಅದ್ರ ಜೊತೆಯಲ್ಲಿ ಇಲ್ಲಿ ಬರುವಂಥದ್ದು ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ನೋಡುವಂತ ಅಂದ್ರೆ ಹುಚ್ಚು ಮಾತು, ಮತ್ತು ಅದರಲ್ಲಿ ವಿಶೇಷವಾಗಿ ಕುಚ್ಚೋದ್ಯದ ಬಗ್ಗೆ ನಾವು ನೋಡ್ತಿದ್ದೇವೆ. ಹುಚ್ಚು ಮಾತಂತೂ ನಾವು ನೋಡ್ತೇವೆ, ಹೇಗೂ ಬೈಬಲ್ ಅಲ್ಲಿ ಅನೇಕ ವಿಷಯಗಳು, ಜ್ಞಾನೋಕ್ತಿ ಅಥವಾ ಸಾಮರ್ಥ್ಯಗಳು ನೋಡಿದ್ರೆ ಅದರಲ್ಲಿ ಹುಚ್ಚು ಮಾತಿನ ಬಗ್ಗೆ ಹೇಳುವಂಥದ್ದು, ಅಥವಾ ಫೂಲಿಶ್ ಟಾಕಿಂಗ್ ಅಂತ ನೋಡ್ತೇವೆ. ಇವುಗಳು ಬೇಡ. ಅನೇಕ ಸಾರಿ ಮಾತುಗಳು ಬೇಡ ಅಂದ್ರೆ ನಾವು ಒಂದ್ ವೇಳೆ ಮೂಡನು ಕೂಡ ನಿಶ್ಶಬ್ದವಾಗಿದ್ದರೆ ಜ್ಞಾನಿಯಾಗಿ ಕಾಣ್ತಾನೆ ಅಥವಾ ಒಳ್ಳೆಯವನಾಗಿ ಕಾಣ್ತಾನೆ ಅಂತ ಹೇಳ್ತಾನೆ. ಆದ್ರೆ ಅನೇಕ ಸಾರಿ ನಾವು ಮಾತನಾಡುವಂತ ಮಾತುಗಳಿಂದಲೇ ನಾವು ಹುಚ್ಚುತನವನ್ನು ತೋರಿಸ್ತೇವೆ. ಹೊರಗಿನ ತೋರಿಕೆಯಲ್ಲಿ ನೋಡುವಾಗ ನೋಡ್ತೇವೆ ಅಂದ್ರೆ ಕೆಲವು ಸಾರಿ ನಮ್ಗೆ ಹೊರಗಿನ ಜನ ಕೂಡ ಹೇಳುತ್ತದೆ ಅಂದ್ರೆ, ಮೊದಲಾಗಿ ಒಂದು ರೀತಿ ಗಾದೆಯಾಗಿ ಹೇಳ್ತಾರೆ ಅಂದ್ರೆ, ಗಂಡಸರಿಗೆ ಸ್ಯಾಲ್ರಿ ಕೇಳಬಾರ್ದು, ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು ಅಂತ ಹೇಳಿ.
ಆದ್ರೆ ಅಂದ್ರೆ ಇದು ಒಂದು ಸಾಮಾನ್ಯ ಇರುವಂತ ಒಂದು ಹೇಳಿಕೆ. ಆದ್ರೆ ಕೆಲವರಿಗೆ ಹಾಗಲ್ಲ, ಓದಲ್ಲೇ ಅದನ್ನೇ ಕೇಳ್ತಾ ಇರ್ತಾರೆ ಫಸ್ಟ್, ಅಥವಾ ಅದಕ್ಕೆ ಸಮವಾದಂತ ಬೇರೆ ವಿಷಯಗಳನ್ನು ಕೇಳೋದು. ಯಾರಿಗೂ ಹೋದ ತಕ್ಷಣ ಎಲ್ಲರ ಮುಂದೆ ನಿಮ್ ಸ್ಯಾಲ್ರಿ ಎಷ್ಟು, ಅದೆಷ್ಟು, ಅದು ಪ್ರಶ್ನೆನೂ ಅಲ್ಲ, ಅದು ಕೇಳ್ಕೊಳ್ಳೋದು ಬೇಕಾಗಿಲ್ಲ. ಆದ್ರೆ ಹಾಗೆ ಮಾಡೋದು. ಅದೇ ಸಮಯಕ್ಕೆ ಹೆಣ್ಮಕ್ಳು ಯಾರನ್ನು ವಯಸ್ಸು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅದು ಹುಚ್ಚು ಮಾತವಾಗಿದೆ, ಮತ್ತು ಅಷ್ಟೇ ಅಲ್ಲ ಕೋಪವನ್ನು ಎಬ್ಬಿಸುವಂತದ್ದಾಗಿದೆ. ಇದು ಜನರಲ್ ಆಗಿ ಇರುವಂತ ಮಾತು. ಆದ್ರೆ ವಿಶ್ವಾಸಿಗಳಾಗಿದ್ದು ನಾವೇನ್ ಮಾತಾಡ್ತೇವೆ? ವಿಶ್ವಾಸಿಗಳಾಗಿದ್ರು ಕೂಡ ನಾವು ಹೋದಾಗ ಇಂಥ ಮಾತುಗಳನ್ನ ಆಡೋದಾದ್ರೆ ಅದ್ರ ಬದಲಾಗಿ ಏನಂತಾರೆ, ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ನಾಡದೆ ಅಯೋಗ್ಯರಾಗಿ ನಾವು ಮಾತಾಡ್ತೇವೆ. ಅದಕ್ಕೆ ನಾವು 4ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಆದ್ದರಿಂದ ನೀವು ಕರೆಯಲ್ಪಟ್ಟ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಬೇಕೆಂದು ಕರ್ತನ ಸೆರೆವನಾದ ನಾನು ನಿಮ್ಮನ್ನು ಬೇಡಿಕೊಳ್ತೇನೆ. ನಾವು ಪ್ರತಿಯೊಂದು ಕಡೆ ಹೋದಾಗ ನಾವು ಕರೆಯಲ್ಪಟ್ಟಂತ ಕರೆಯುವಿಕೆ ನಾವೇನಾಗಿದೆ, ನಾವು ಯಾವ ಕರೆಯುವಿಕೆ ಇದೆ, ಅಥವಾ ಇಲ್ಲಿ ನೋಡುವಾಗ ಅದು ಕರೆಯುವಿಕೆ ಅಂತ ನೋಡುವಾಗ ಅದು ನಮ್ಮ ವೃತ್ತಿ, ನಮ್ಮ ಒಂದು ಏನಂತಾರೆ ಕೆಲಸವೇ ಅದಾಗಿದೆ ಅನ್ನೋ ರೀತಿ ಅಂತ ನಾವು ಅನೇಕ ಸರಿ ನಾವು ಮನ್ಸಿ ಹೋಗ್ತೇವೆ. ನಾವು ಹೋದಲ್ಲೆಲ್ಲ ಏನಂತಾರೆ ಯಾವುದನ್ನು ಹೊಗಳೋದಕ್ಕೆ, ಯಾವುದನ್ನು ಏನಂತಾರೆ ಮಾರಾಟ ಮಾಡೋದಕ್ಕೆ, ಯಾವುದನ್ನು ಪ್ರೋತ್ಸಾಹ ಮಾಡೋದಕ್ಕೆ ಹೋಗ್ತೇವೆ. ಅನೇಕ ಸರಿ ನೋಡ್ತೇವೆ ಡಾಕ್ಟರ್ಗಳ ಬಗ್ಗೆ. ಇವತ್ತು ಡಾಕ್ಟರ್ಗಳಂತೂ ಎಲ್ಲಾ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ. ಅಡ್ವರ್ಟೈಸ್ ಮಾಡಿ ನಾವು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅನೇಕ ಸರಿ ನಾವು ಕರೆಯಲ್ಪಟ್ಟ ಕರೆಯುವಿಕೆ ನಮ್ಮ ಹೋದಲ್ಲ ಯಾವುದೋ ವಿಷಯಕ್ಕೆ ಹೋಗ್ತೇವೆ, ಎಲ್ಲ ಹೋದ್ರೆ ಅಲ್ಲಿ ಅವ್ರ ಹತ್ರ ಡಾಕ್ಟರ್ ಬಗ್ಗೆ ನಾವು ಫ್ರೀ ಆಗಿ ಅವ್ರಿಗೆ ಮಾರಾಟ ಮಾಡ್ತಿರ್ತೇವೆ. ಓ ಡಾಕ್ಟರ್ ಹೇಗಿದ್ದಾನೆ, ಆಗಿದ್ದಾನೆ, ಅದು ಇದೆ, ಬಹಳ ಚೆನ್ನಾಗಿದೆ. ಅನೇಕ ಸರಿ ನೋಡುವಾಗ ಅದು ಇನ್ನೊಂದು ಕಡೆ ಮತ್ತೆ ಇನ್ನೊಂದು ಕಡೆ ನೋಡುವಾಗ ಕುತರ್ಕ ಅಂತ ಹೇಳೋದು ಸಹ ನೋಡ್ತೇವೆ. ಹೇಗೂ ತರ್ಕ ಕುತರ್ಕದ ಬಗ್ಗೆ ನೋಡ್ತೇವೆ. ಆದ್ರೆ ನಮಗೆ ಅನವಶ್ಯಕವಾಗಿದೆ, ನಮ್ಮ ಕರೆಯಲ್ಪಟ್ಟಂತ ಕರೆಯುವಿಕೆ ಅನವಶ್ಯಕವಾಗಿದೆ. ಅದು ಅಷ್ಟಲ್ಲ, ಅದಕ್ಕಿಂತ ವಿಶೇಷವಾಗಿ ನಾವು ಹೋದಲ್ಲಿ ನಮ್ಮ ಏನಂತಾರೆ ವಿಶ್ವಾಸಿಗಳಿಗೆ ಬಲಪಡಿಸೋದಕ್ಕೋಸ್ಕರ ಮಾಡುವಂತ ಏನಾದ್ರೂ ಕಾರ್ಯಗಳನ್ನು ಬಿಟ್ಟು ನಾವು ಅವರಿಗೆ ಲೌಕಿಕವಾಗಿ ವೃದ್ಧಿ ಆಗುವಂತ ಅನೇಕ ಕಾರ್ಯಗಳನ್ನು ನಾವು ಮಾತಾಡಿದ್ರೆ ನಮ್ಮ ಕರೆಯುವಿಕೆಗೆ ನಾವು ಯೋಗ್ಯರಲ್ಲ. ನಮ್ಮ ಕರೆಯುವಿಕೆ ನಾವು ಏನಾಗಿದ್ದೇವೆ, ನಮ್ಮ ಕರೆಯುವಿಕೆಗೆ ನಾವು ದೇವರ ಮಕ್ಕಳು, ದೇವರ ಸೇವಕರಾಗಿದ್ದರೆ ನಾವೆಲ್ಲೋ ಮನೆಗೆ ಹೋದ್ರೆ ಇವತ್ತು ಬಹಳ ಚಾಲ್ತಿಯಲ್ಲಿ ನಡೀತಿರುವಂಥದ್ದು ಏನಂದ್ರೆ ಭಾಗ್ಯಗಳ ಬಗ್ಗೆ ನೋಡ್ತಿದ್ದೇವೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೊಟ್ಟು ಹೋದಲ್ಲಿ ಮನೆಯವರಿಗೆ ಹೋದಿಗೆಲ್ಲ ನಿಮ್ಗೆ ಈ ಭಾಗ್ಯ ಬಂತ, ಆ ಭಾಗ್ಯ ಬಂತ, ಅದೇ ಕೇಳ್ತಾ ಇದ್ರೆ, ಅದೇ ಹೇಳ್ತಿದ್ರೆ ನಾವ್ ಏನ್ ಕರೆಯಲ್ಪಟ್ಟಿದ್ದೇವೆ ಅದು ಲೋಕದವರು ಮಾಡ್ತಾರೆ, ಅವ್ರಿಗೆ ನಮ್ಗೆ ವ್ಯತ್ಯಾಸ ಇದೆ. ಆದ್ರೆ ಇವು ವಿಶ್ವಾಸಿಗಳಾಗಿ ನಾವು ಮಾತನಾಡೋದು ಅಂದ್ರೆ ಒಂದು ಉದಾಹರಣೆ. ಇಂಥ ಅನೇಕ ವಿಷಯಗಳು ನಾವು ಕರೆಯಲ್ಪಟ್ಟ ಕರೆಯುವಿಕೆ ಬೇರೆ. ನಾವು ಯಾರೋ ಮನೆಗೆ ಹೋದಾಗ ಯಾರನ್ನು ಮಾತಾಡುವಾಗ ಖಂಡಿತವಾಗ್ಲು ನಾವು ನೇರವಾಗಿ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ಸತ್ತಿದ, ನೀವು ಪಾಪಿಗಳಾಗಿದ್ದ, ನೀವು ದೇವರ ಕಡೆ ತಿರುಗುದ, ಅಥವಾ ಯೇಸು ಕ್ರಿಸ್ತ ರಕ್ಷಕನಾಗಿ ಅಂಗೀಕರಿಸಿದೆ ಅಂತ ಸಿಂಪಲ್ ಆಗಿ ಅಷ್ಟೇ ಯಾವಾಗ್ಲೂ ಹೇಳ್ತೇವಂತಿಲ್ಲ. ಅದೇ ಸುವಾರ್ತೆ ಯಾವಾಗ್ಲೂ ಹೇಳಲಿಕ್ಕಿಲ್ಲ. ಆದ್ರೆ ಸುವಾರ್ತೆಗೆ ನಡೆಸುವಂತೆ, ಯೇಸು ಕ್ರಿಸ್ತರನ್ನು ಪರಿಚಯ ಮಾಡುವಂತೆ ನಾವು ಅವರಿಗೆ ನಿತ್ಯತ್ವದ ಆತ್ಮಿಕವಾದಂತ ವಿಚಾರಗಳು, ಶಾಶ್ವತವಾಗಿರುವಂಥದ್ದು, ಮರಣದ ನಂತರ ಏನಿದೆ, ನಾವು ಏನನ್ನು ಹೊಂದಿದ್ದೇವೆ, ನಮ್ಮ ನಂಬಿಕೆ ಏನಿದೆ, ನಮ್ಮ ನಿರೀಕ್ಷೆ ಏನಿದೆ, ನಮ್ಮ ಬಡತನದಲ್ಲಿ, ನಮ್ಮ ಕೊರತೆಯಲ್ಲಿಯೂ ಅದನ್ನೇ ಪೇತ್ರರಲ್ಲಿ ಹೇಳ್ತಾನೆ, ನಿಮ್ಮ ನಂಬಿಕೆಗೆ ಏನಾಧಾರ ಆಗಿದೆ ಅನ್ನೋದು ಇಂಥ ಕಷ್ಟ ಸಂಕಟ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಜನರಿಗೆ ತಿಳಿಸುವಂತ ರೀತಿಯಲ್ಲಿ ನೀವು ಜೀವಿಸಿರಿ. ಅದನ್ನು ನಾವು ಹೇಳ್ಬೇಕಾಗಿದೆ. ಇಲ್ಲ ನಮ್ಗೆ ಎಲ್ಲಾ ಚೆನ್ನಾಗಿದೆ, ಅದಾಗಿದೆ, ದೇವರು ಬಹಳ ಆಶೀರ್ವದಿಸಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಸುವಾರ್ತನೂ ಇಲ್ಲ, ಅಲ್ಲಿ ಯೇಸು ಕ್ರಿಸ್ತನೂ ಇಲ್ಲ, ಯಾವ ಆಧ್ಯಾತ್ಮಿಕತೆ ಇಲ್ಲ. ಆದ್ರೆ ಬದಲಾಗಿ ನಾವು ಇರುವಂತ ವಿಷಯಗಳು, ಮೇಲಿನವುಗಳನ್ನು, ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು, ಆತ್ಮಿಕವಾಗಿರುವಂಥದ್ದು, ಪ್ರಾರ್ಥನೆಗೆ ಸಂಬಂಧಪಟ್ಟದ್ದು, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು ಯಾವುದೋ ಆಲೋಚನೆ, ಯಾವುದೋ ಒಂದು ಮಾತು ಅವರಲ್ಲಿ ನಿಜವಾಗ್ಲೂ ಅವರಲ್ಲಿ ನಿತ್ಯತ್ವದ ಬಗ್ಗೆ ಪ್ರಶ್ನೆ ಹುಟ್ಟಬೇಕು. ನಿತ್ಯತ್ವದ ಬಗ್ಗೆ ಅವರಿಗೆ ನಾನು ಏನ್ ಮಾಡ್ಬೇಕನ್ನಂತ ಒಂದು ಏನಂತಾರೆ ಕುತೂಹಲ ಅವರಲ್ಲಿ ಹುಟ್ಟಬೇಕು. ಇಲ್ಲ ನಾವು ಲೌಕಿಕವಾಗಿ ನೀವು ಭೂಲೋಕದಲ್ಲಿ ಜೀವಿಸೋದಕ್ಕೆಲ್ಲ ಏನೆಲ್ಲ ಮಾಡ್ಬೇಕು ಅಂತ ನಾವು ಅದನ್ನೇ
ಏನಂತಾರೆ ಅವರಿಗೆ ಪ್ರವಚನ ಕೊಡ್ತಿದ್ರೆ ನಾವೇನು ಬೇರೆಯವರು ನಮ್ಮ ಕರೆಯಲ್ಪಟ್ಟ ಕರೆಯುವಿಕೆಯನ್ನು ಮರೆತು ಹೋಗಿ ನಾವು ಜೀವಿಸ್ತಾ ಇದ್ದೇವೆ. ಅಂದ್ರೆ ಮರೆತು ಹೋಗೋದಲ್ಲ, ನೆಕ್ಸ್ಟ್ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗಿರುತ್ತೆ. ನಾವು ಕರೆಯಲ್ಪಟ್ಟಿದ್ದೇವೆ, ನಮ್ಮ ಜಾಬ್ ಏನಿದೆ ಹೊರಗಿನ ಲೋಕದಲ್ಲಿ ನಮಗೆ ಹೋದ ತಕ್ಷಣ ಎಲ್ಲ ಹೋದ್ರೆ ಏನ್ ಮಾಡೋದು, ನಾವತ್ತೆ ಎಲ್ರು ಕೇಳೋದ್ರೆ ಏನ್ ಕೆಲಸ ಮಾಡ್ತೀರ, ಜಾಬ್ನ ಬಗ್ಗೆ ಬಹಳ ಏನಂತಾರೆ ಸಂತೋಷದಿಂದ ಅದನ್ನು ಒಂದ್ ರೀತಿ ವೈಭವೀಕರಣ ಮಾಡುವಂತ ರೀತಿ ಎಲ್ಲದನ್ನು ಹೇಳ್ತೇವೆ. ನಮ್ಮ ಕೆಲಸನೇ ಹೇಗಿದೆ, ನಮ್ಮ ಆಫೀಸ್ ಹೇಗಿದೆ, ನಮ್ಮ ಕಂಪನಿ ಹೇಗಿದೆ, ಹಾಗಿದೆ ಹೀಗಿದೆ. ಆದ್ರೆ ನಮ್ಮ ಕರೆಯುವಿಕೆ ಅದು ಅಲ್ಲ. ಅದು ಈ ಲೋಕದಲ್ಲಿ ಸ್ವಲ್ಪ ದಿವಸಕ್ಕೆ ಇರ್ಬೋದು, ಆದ್ರೆ ಶಾಶ್ವತವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಮಗೆ ಆತನ ಕರೆಯುವಿಕೆ ಉಂಟು, ಆ ಒಂದು ಕೆಲಸ ಉಂಟು, ಆ ಒಂದು ವೃತ್ತಿ ಹೊಂದಿದ್ದೇವೆ. ಅದನ್ನು ನಾವು ಹೇಗೆ ವ್ಯಕ್ತಪಡಿಸ್ತೇವೆ, ಅದನ್ನು ನಾವು ಹೇಗೋ ಮಾರಾಟ ಮಾಡ್ಬೇಕಾಗಿಲ್ಲ, ಮಾರ್ಕೆಟಿಂಗ್ ಮಾಡ್ಬೇಕಾಗಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಜೀವಿಸುವಾಗ ನಮ್ಗೇನಾಗುತ್ತೆ, ಅದು ಹುಚ್ಚು ಮಾತಾಗಿಲ್ಲ. ಆದ್ರೆ ಹುಚ್ಚು ಮಾತು ಯಾವಾಗ ಆಗುತ್ತೆ, ನಾನು ಏನು ಕರೆದಿದ್ದೇನೋ, ನಾನು ಏನನ್ನು ಕರೆಯಲ್ಪಟ್ಟಿದ್ದೇನೋ ಅದಕ್ಕೆ ವಿರೋಧವಾಗಿ ಹೇಳುವಂಥದ್ದು. ಇವತ್ತು ಅನೇಕ ಸರಿ ನೋಡುವಾಗ ನಂತರ ಲೋಕದಲ್ಲಿರುವಂತಹ ಎಲ್ಲರೂ ನಮ್ಮ ಕೆಲಸಗಳು ನಮ್ಗೆ ತೃಪ್ತಿ ಇಲ್ಲ, ನಮ್ಗೆ ಸಂತೋಷ ಇಲ್ಲ. ಯಾಕಂದ್ರೆ ಖಂಡಿತವಾಗ್ಲು ಬಹಳ ಕೆಲವರು ಅದ್ರಲ್ಲಿ ಹೇಳ್ತಾರೆ, ನನಗೆ ಟೀಚರ್ ಆಗ್ಬೇಕಂದ್ರೆ ಬಹಳ ಆಸೆ ಇತ್ತು, ನಿಜವಾಗ್ಲು ನಾನು ನನ್ನ ಟೀಚರ್ ವೃತ್ತಿಯನ್ನು ಸಂತೋಷದಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ವೃತ್ತಿಯಲ್ಲಿ ಕೆಲವರು ಹಾಗೆ ಹೇಳ್ಬೋದು. ಅರೆ ಇವತ್ತು ಅನೇಕರು ಯಾವುದೇ ಕೆಲಸ ಮಾಡೋಕೆ ಏನಕ್ಕೆ ಹೋಗ್ತೇವೆ, ಹೊಟ್ಟೆಪಾಡಿಗೋಸ್ಕರ ಹೋಗ್ತೇವೆ. ಕೆಲಸದಲ್ಲಿ ನಮ್ಗೆ ತೃಪ್ತಿ ಇಲ್ಲ, ಕೆಲಸದಲ್ಲಿ ಖಂಡಿತವಾಗ್ಲೂ ತೃಪ್ತಿ ಇಲ್ಲ. ಏನೋ ಮಾಡ್ಬೇಕಲ್ಲ, ಇದು ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇದನ್ನೇ ನಾವು ಬದುಕಬೇಕು, ಅದಕ್ಕೆ ನಾವು ಮಾಡ್ತೇವೆ ಅಂತೇಳಿ. ಆದ್ರೆ ನಮ್ಮ ಕರೆಯುವಿಕೆ ನಾವು ಯಾವಾಗ ವ್ಯರ್ಥವಾದಂತ ಮಾತುಗಳಾಡುವಾಗ, ವಿಶ್ವಾಸಿಗಳಾಗಿದ್ದು ಹುಚ್ಚು ಮಾತುಗಳಾಡುವಾಗ, ನಮ್ಮ ಕರೆಯುವಿಕೆ ಅದಾಗಿದೆ. ಅದಿಲ್ಲದೆ ನಾವು ಮಾತಾಡೋದು ಹೋದಲ್ಲಿ ಬಂದಲ್ಲಿ ಅಲ್ಲಿ ಇಲ್ಲಿ ಅದನ್ನೇ ಕೇಳ್ತಾ ಇರ್ತೇವೆ, ಅದನ್ನೇ ಹೇಳ್ತಾ ಇರ್ತೇವೆ, ಅದರಲ್ಲೇ ಇದು ಮಾಡ್ತಾ ಇರ್ತೇವೆ. ಯೋಚನೆ ರಾತ್ರಿ ಒಂದ್ ವೇಳೆ ರೆಚ್ಚರಾದ್ರೂ ಕೂಡ ಅದೇ ನಮಗೆ ಬರುತ್ತೆ, ಇದು ಆಗಿದೆನಲ್ಲ. ಮತ್ತೆ ಅನೇಕ ಸರಿ ಹಾಗೆ ಆ ಯೋಚನೆಗಳು ಇರುವುದಿಲ್ಲ. ಮತ್ತೆ ಬೆಳಗಿನ ಜಾವದಲ್ಲಿ ಅದೇ ಕನಸುಗಳು ಕೂಡ ಕಾಣ್ತಾ ಇರ್ತವೆ. ಮತ್ತೆ ಕನಸು ಕಾಣದಲ್ಲೂ ಮತ್ತೆ ಅನೇಕರು ಅದಕ್ಕೋಸ್ಕರ ಸ್ವಲ್ಪ ಸಂತೋಷನೂ ಆಗ್ತಾರೆ, ಕೆಲವರು ಚಿಂತೆಗೂ ಒಳಗಾಗ್ತದೆ. ಯಾಕೋ ಈ ರೀತಿಯಾದ ಕನಸು ಬಂತು, ಬೆಳಗಿನ ಜಾವದಲ್ಲಿ ಇಂಥ ಕನಸು ಬಂದ್ರೆ ಇದರ ಅರ್ಥ ಏನಿದೆ, ಇವೆಲ್ಲ ತಿಳ್ಕೊಳ್ಳೋದು, ಇವೆಲ್ಲ ಹುಚ್ಚು ಮಾತುಗಳು. ವಿಶ್ವಾಸಿಗಳಾಗಿ ನಮಗೆ ಕರೆಯಲ್ಪಟ್ಟಿರುವಂಥದ್ದು ಏನಂತಾರೆ, ಅದಕ್ಕೆ ಯೋಗ್ಯರಾಗಿ ನಾವು ಮಾತಾಡಬಹುದ್ರೆ ಹುಚ್ಚು ಮಾತುಗಳು. ಅದಕ್ಕೋಸ್ಕರ ವಿಶ್ವಾಸಿಗಳಾಗಿರುವಂಥವ್ರು ಚರ್ಚ್ನಲ್ಲಿ ಪೌಲನೇ ಹೇಳ್ತಾರೆ, ನೀವು ನಿಮ್ಮಲ್ಲಿ ಇಂಥವ್ರು ಇರ್ಬೇಕು. ಯಾಕಂದ್ರೆ ಮೊದಲು ಈಗ ಇಂಥದ್ದಿದ್ದೀರಾ, ಮೊದಲು ಇಂಥವ್ರೇ ಆಗಿ ನಡ್ಕೊಂಡಿದ್ದೀರಿ, ಆದ್ರೆ ಇವಾಗ ನೀವು ಅವ್ರು ನಮ್ಮಲ್ಲಿ ಯಾವಾಗಲೂ ಏನಂತಾರೆ ಉತ್ತಮವಾದಂಥ ಆತ್ಮಿಕವಾದಂಥ ಏನಂತಾರೆ ಹೇಗೆ ಮುಂದಿನ ವಿಷಯದಲ್ಲಿ ಏನಂತಾರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ತರನ್ನು ಪ್ರಚುರಪಡಿಸುವಂತೆ ನಾವು ಮಾತುಗಳನ್ನ ಆಡ್ಬೇಕಾಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇದಾಗ ನೋಡ್ತೇವೆ ಕುಚ್ಚೋದೆ ಅಂತ ಹೇಳಿ. ಇಲ್ಲಿ ನೋಡುವಾಗ ಆ ಕುಚ್ಚೋದೆ ಅಂತ ಹೇಳುವಂತ ಮಾತಿಗೆ ನೋಡುವಾಗ ಏನಂತಾರೆ, ನಾವು ಅನೇಕ ಸರಿ ಇವತ್ತು ಜೋಕ್ ಅಂತ ಹೇಳ್ತೇವಲ್ಲ, ಜೋಕ್ ಅಥವಾ ಕಾಮಿಡಿ ಇದಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಆ ಒಂದು ಏನಂತಾರೆ ವೃತ್ತಿ ಅಥವಾ ಒಂದು ಭಾಗ ಕೂಡ ಬಹಳ ಹೆಸರುವಾಸಿಯಾಗಿದೆ. ಆ ಒಂದು ಏನಂತಾರೆ ಫೀಲ್ಡ್ ಕೂಡ ಬಹಳ ದುಡ್ಡು ಸಂಪಾದಿಸ್ತಿರುವಂತ ಒಂದು ಫೀಲ್ಡ್ ಆಗೋಗಿದೆ. ಯಾರು ಕಾಮಿಡಿಯನ್ ಆಗಿದ್ದಾರೆ ಮತ್ತು ಅನೇಕ ಸಾರಿ ಅಂತವರು ಬಹಳ ಪ್ರಸಿದ್ಧರಾಗುವಂತದ್ದು ಉಂಟು. ಮತ್ತು ಒಂದು ವೇಳೆ ಬರುವಂತ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅವನು ಕೂಡ ಒಂದು ವೇಳೆ ಬೆಸ್ಟ್ ಕಾಮಿಡಿಯನ್ ಆಗಿದ್ರು ಇರ್ಬೋದು ಅಂತೇಳಿ ಕೆಲವರು ಹೇಳೋದು. ಯಾಕಂದ್ರೆ ಅಂತವರಲ್ಲಿ ಅಂತ ಒಂದು ಏನಂತಾರೆ ಆ ವಾಕ್ಶಾಸ್ತ್ರದಲ್ಲಿ ಅವರಿಗೆ ಅಂತ ಒಂದು ಗುಣಲಕ್ಷಣ ಅಥವಾ ಗುಣ ಉಂಟು, ಇತರನ್ನು ಹೇಗೆ ಅವರನ್ನು ಹುರಿದುಂಬಿಸ್ಬೇಕಂತ ಹೇಳಿ. ಇವತ್ತು ನಮ್ಮ ಮುಂದೆ ಇಬ್ಬರು ಕಾಮಿಡಿಯನ್ ಏನಂತಾರೆ ಮುಖ್ಯ ಸ್ಥಾನ ಹೊಂದಿರೋ ನೋಡ್ತೇವೆ. ನಮ್ಮ ಇಂಡಿಯಾದ ಪಂಜಾಬ್ನಲ್ಲಿ ಮಾನ್ ಸಿಂಗ್ ಆತ
ಆತನ ಕಾಮಿಡಿಯನ್ ಆಗಿದ್ದ. ಎಷ್ಟೋ ದಿವಸ ಟಿವಿನಲ್ಲಿ ಕಾಮಿಡಿ ಮಾಡ್ತದ. ಇವತ್ತು ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದಾರೆ. ಜೆಲೆನ್ಸ್ಕಿ ಇವತ್ತು ಯುಕ್ರೇನ್ನ ಏನು ಮುಖ್ಯ ವ್ಯಕ್ತಿ, ಪ್ರಧಾನ ವ್ಯಕ್ತಿ ಆಗಿದ್ದ. ಆತನು ಕೂಡ ಆತನ ಆ ಒಂದು ಸ್ಥಾನ ಹೊಂದೋದಕ್ಕಿಂತ ಮುಂಚೆ ಆತನ ಟಿವಿನಲ್ಲಿ ಕೇವಲ ಕಾಮಿಡಿಯನ್ ಆಗಿದ್ದ. ಆ ಕಾಮಿಡಿ ಮಾಡೋದ್ರ ಮೂಲಕ ಆತನ ಜನರ ಹೃದಯವನ್ನು ಗೆದ್ದ, ಜನರ ಮನಸ್ಸು ಗೆದ್ದ. ಅದರಿಂದಲೇ ಓಡ್ಕೊಂತ ಇವತ್ತು ಆತನು ಏನಂತಾರೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾನೆ. ಇವೆಲ್ಲವುಗಳು ಲೋಕದಲ್ಲಿ ಹಾಗೆ ಆಗೋ ಸಾಧ್ಯ ಇತ್ತು. ಆದ್ರೆ ಬೈಬಲ್ ನೋಡುವಾಗ ಅದಕ್ಕೆ ಅಷ್ಟೊಂದು ಹೆಚ್ಚಿನ ಸ್ಥಾನ ಕೊಡ್ಲಿಲ್ಲ. ಈಗ ನಾವು ನೋಡ್ತೇವೆ ಕರ್ತನ ಅಂತ ಅದಕ್ಕೆ ಬರದಿಲ್ಲ. ಅಂದ್ರೆ ಅನೇಕ ಸಾರಿಗೆ ಯಾಕೆ ಬರದಿಲ್ಲ ಅಂತ ಬರೀಲಾರದೆ ಇರುತ್ತೆ. ಕೆಲವು ಸಂಗತಿಗಳು ಮಾಡೋ ತಪ್ಪು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತಿಲ್ಲ. ಆದ್ರೆ ಕೆಲವು ಸಂಗತಿಗಳು ಹೇಳಿಲ್ಲ. ಬೈಬಲ್ ಅಲ್ಲಿ ಹೆಚ್ಚಿನ ಸಂಗತಿ ಅಥವಾ ಜೋಕ್ ಮಾಡೋದ್ರ ಬಗ್ಗೆ, ತಮಾಷೆ ಮಾಡೋದ್ರ ಬಗ್ಗೆ, ಅಥವಾ ತಮಾಷೆ ಇಲ್ಲಿ ನೋಡುವಾಗ ಇಲ್ಲಿ ಹುಚ್ಚೋದೆ ಹುಚ್ಚು ಮಾತು ಯಾಕೆ ಹೇಳ್ತಾರೆ ಅಂದ್ರೆ ಹೊಲಸುತನದಿಂದ ಬರೋದು. ಇಲ್ಲಿ ತಮಾಷೆ ಏನಂತದ ಅದರಲ್ಲಿ ಕೂಡ ಒಳ್ಳೇದು ಕೂಡ ಉಂಟು, ಆದ್ರೆ ಕೆಟ್ಟದ್ದು ಉಂಟು. ಹೊಲಸುತನ ಜೊತೆಯಲ್ಲಿ ಇರುವಂತ ಹುಚ್ಚೋದೆ ಆ ತಮಾಷೆ ಅದು ನಾವು ಕ್ರೈಸ್ತರಾಗಿ ನಾವು ಮಾಡ್ಬೇಕಾಗಿ ಇವತ್ತು ನೋಡ್ತೇವೆ. ಅನೇಕ ಪಾಸ್ಟರ್ಗಳು ಕೂಡ ಅದಕ್ಕೆ ಫೇಮಸ್ ಆಗಿರ್ತಾರೆ. ಅವ್ರು ಪುಲ್ಪಿಟ್ ನಲ್ಲಿ ಬಂದ ತಕ್ಷಣ ಮೊದಲು ಒಂದು ಜೋಕ್ ಹೇಳತ್ತಾರೆ. ಜನರಲ್ಲೆಲ್ಲ ಏನಂತಾರೆ ಸ್ವಲ್ಪ ನಗುವಂತೆ ಮಾಡ್ಬೇಕು, ಅವರು ಸಂತೋಷ ಪಡ್ಬೇಕಂತ ಹೇಳಿ ಯೋಚನೆ ಮಾಡೋದು. ಮತ್ತೆ ಅಷ್ಟೇ ಅಲ್ಲ, ಏನಂತಾರೆ ಈ ಒಂದು ಪ್ರೀಚಿಂಗ್ ಅಲ್ಲಿ ಹೋಮಿಲಿಟಿಕ್ಸ್ ಏನೋ ಅಂತಿದೆ, ಅದಕ್ಕೆಲ್ಲ ಪಾಸ್ಟರ್ಗಳು ಕರ್ತಿರ್ತಾರೆ. ಅವ್ರು ಮಾಡೋದು ಏನಂದ್ರೆ ಅವ್ರು ಮಾಡುವಂತ ಕಾರ್ಯ ಅವಾಗ ಮಧ್ಯದಲ್ಲಿ ಅಟ್ಲೀಸ್ಟ್ ಒಂದು ಪ್ರಸಂಗದಲ್ಲಿ ಒಂದು ಜೋಕ್ ಇರ್ಬೇಕು. ಆ ಜೋಕ್ ಇದ್ರೆ ಜನರು ಸಂತೋಷ ಪಡ್ತಾರೆ. ಜನರು ಅಂದ್ರೆ ಅದೇ ಅರ್ಥ ಆಗುತ್ತೆ ಅಂತ ಕೊನೆಗೆ ಆ ಜೋಕ್ ಕೇಳಿದಂತ ಜನ ಅವರಿಗೆ ದೇವರ ವಾಕ್ಯ ಪ್ರೀಚಿಂಗ್ ಯಾವ್ದು ನೆನಪಿಲ್ಲ, ಜೋಕ್ ಮಾತ್ರ ನೆನಪಿರುತ್ತೆ. ಆದ್ರೆ ಅದು ಕಲ್ತಿದ್ದಾರೆ ಮಾಡ್ತಾರೆ ಅಂದ್ರೆ ಜನರಿಗೆ ಹಾಗೆ ಹೇಳ್ಬೇಕು. ಮತ್ತು ಅಷ್ಟೇ ಅಲ್ಲ, ಜನರಿಗೆ ಅನೇಕ ಸಾರಿ ವಾಕ್ಯ ಕೇಳಿ ಅಷ್ಟೊಂದು ಆಸಕ್ತಿ ಇರಲ್ಲ, ಸುಸ್ತಾಗಿರುತ್ತೆ, ನಿದ್ರೆನೂ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ಜೋಕ್ ಹೇಳಿದ್ರೆ ಜನ ನಿದ್ದೆನು ಹೋಗ್ತಾರೆ ಅಂತ. ಅದೇ ಇವೆಲ್ಲ ಅಷ್ಟೊಂದು ಬೈಬಲ್ನ 4ನೇ ಅಧ್ಯಾಯ ಹೇಳೋ ಪ್ರಕಾರ ಕರೆಯಲ್ಪಟ್ಟ ಕರೆಯುವಿಕೆಗೆ ಅದು ಕರ್ತನು ಉದ್ದವಾದಂತ ಪ್ರಸಂಗ ಮಾಡಿರುವಂಥದ್ದು ನಾವು ನೋಡ್ತೇವೆ. ಮತ್ತಾಯ ಸುವಾರ್ತೆ 5:6-7 ಪರ್ವತ ಪ್ರಸಂಗದಲ್ಲಿ. ಅವಾಗ ಆತನು ಮಧ್ಯದಲ್ಲಿ ನಾನು ಸ್ವಲ್ಪ ಕಾಮಿಡಿ ಮಾಡ್ತೇನೆ, ಜೋಕ್ ಹೇಳ್ತೇನೆ ಕರ್ತನಾದ ಯೇಸು ಕ್ರಿಸ್ತನಾದ್ರು ಅಂದ್ರೆ ಆತನ ಇರ್ಬೋದು, ಕೆಲವು ಸಂಗತಿ ಬರೋದಿಲ್ಲ. ಹಾಗಂದ ತಕ್ಷಣ ಕ್ರಿಶ್ಚಿಯನಿಟಿ ಅಂದ್ರೆ ಬರೀ ಬೋರಿಂಗ್, ದೇವ್ರ ವಾಕ್ಯ ಅಂದ್ರೆ ಬಹಳ ಯಾವಾಗ್ಲೂ ಸೀರಿಯಸ್ ಆಗಿರ್ಬೇಕು, ನಗಬಾರ್ದು ಅಂತ ಹಾಗೆಲ್ಲ. ಆದ್ರೆ ಏನಂತಾರೆ ಅದರಲ್ಲಿ ಏನಂದ್ರೆ ಹೊಲಸುತನದಿಂದ ಕೂಡಿರುವಂತ ಜೋಕೇನಾದ್ರೂ ಇದ್ರೆ ಅದು ನಿಜವಾಗ್ಲು ಏನಂತಾರೆ ದೇವರ ಕರೆಯಲ್ಪಟ್ಟಂತ ಕರೆಯುವಿಕೆಗೆ ಅಯೋಗ್ಯವಾಗಿರ್ಬೇಕು. ನಾವು ಹಾಗೆ ಮಾಡಬಾರದು. ಅದನ್ನೆಲ್ಲ ಹೇಳ್ತಿರ್ತೀವಿ. ಸಂಬಂಧಪಟ್ಟ ಹಾಗೆ ನೋಡುವಾಗ ಏನಂದ್ರೆ ಹೇಗೂ ನಗುವಂಥದ್ದು ಬೇಡವಾ? ದೇವ್ರ ವಾಕ್ಯದಲ್ಲಿ ನಗಬಾರ್ದು ಅಂತ ಹೇಳಿದ ಇಲ್ಲ, ಖಂಡಿತವಾಗ್ಲೂ ನಗಬಾರ್ದು ಅಂತ ಹೇಳಿಲ್ಲ. ಕೆಲವು ವಾಕ್ಯಗಳು ನೋಡ್ತೇವೆ ನಗುವುದರ ಬಗ್ಗೆ ಹೇಳುವಂಥದ್ದು. ಆದ್ರೆ ಅವುಗಳು ಹಾಗೆ ಏನಂತಾರೆ ಅರ್ಥ ನೋಡ್ಬೇಕಾದ್ರೆ ಸಾಮತಿಗಳು 14:13, ಜ್ಞಾನೋಕ್ತಿಗಳು 14:13, ಜ್ಞಾನೋಕ್ತಿಗಳು 14:13 ಅಥವಾ ಸಾಮತಿಗಳು 14:13. ನಗೆಯಲ್ಲಿಯೂ ಹೃದಯವು ದುಃಖದಿಂದ ಇರುವುದು, ಅದರ ಉಲ್ಲಾಸದ ಅಂತ್ಯವು ವ್ಯಾಕುಲವೇ ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ ನಾವು ನೋಡುವಂತ ನಗೆ ಇವತ್ತು ಅದೊಂದು ಫೀಲ್ಡ್ ಅಥವಾ ಇನ್ನೊಂದು ಅದಕ್ಕೆ ಏನ್ ಹೇಳ್ಬೋದು, ಅದು ಕೂಡ ಬಹಳ ಇವತ್ತು ಇವತ್ತೇನಿರುತ್ತೆ. ಈವನ್ ಮೊಬೈಲ್ ತಗೊಂಡ್ರು ಅದರಲ್ಲಿ ಕೂಡ ನೋಡ್ತಿರ್ತೀವಿ ಅನೇಕ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ರೀಲ್ಸ್ ಅಂತ ಹೇಳಿ ಪ್ರ್ಯಾಂಕ್ಸ್ ಮತ್ತೆ ಬೇರೆ ಏನೇನೋ ಮಾಡೋದು. ಇವುಗಳಲ್ಲಿ ಮುಖ್ಯವಾದಂತ ಎಲ್ಲರ ಒಂದು ಉದ್ದೇಶ ಏನಂದ್ರೆ ಅದು ನಗಿಸುವಂತದೇ ಆಗತ್ತೆ.
ಜನ ನೋಡಿ ನಗಬೇಕು. ಹೌದಾದ್ರೆ ಅದ್ರಲ್ಲಿ ನೆಕ್ಸ್ಟ್ ಸಾರಿ ಹೊಲಸುತನದ ಆಧಾರದ ಮೇಲೆ ನಗಿಸುವಂತದ್ದಾಗಿರುತ್ತೆ. ಅದು ಕೊನೆಗೆ ಇಲ್ಲಿ ಜ್ಞಾನದಲ್ಲಿ ಪ್ರಕಾರ ಅದು ವ್ಯಾಕುಲವಾಗಿದೆ, ಹೃದಯದ ವ್ಯಾಕುಲವಾಗಿದೆ. ಆದ್ರೆ ಅಷ್ಟಕ್ಕೆ ಇಲ್ಲ, ಕೆಲವು ಕಡೆ ಅರ್ಥ ಹೇಳ್ತಾರಂದ್ರೆ ಅದಕ್ಕಿಂತ ನಗೋದಕ್ಕಿಂತ ಒಳ್ಳೇದೆ ಮುಂದಿನ ಪ್ರಸಂಗಿ ಅಥವಾ ಪ್ರಸಂಗಿ 7ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ. ಪ್ರಸಂಗಿ 7ನೇ ಅಧ್ಯಾಯ 3ನೇ ವಚನ, ನಗೆಗಿಂತ ದುಃಖವು ವಾಸಿ, ಮುಖದ ದುಃಖದಿಂದ ಹೃದಯವು ಗುಣವಾಗುತ್ತದೆ. ಇದು ಇದು ಈ ಒಂದು ವಾಕ್ಯ ಒಂದಕ್ಕೆ ಒಂದು ಏನಂತಾರೆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಇದೆ, ಅದಕ್ಕೆ ಇದಕ್ಕೆ ಅನ್ಯೋನ್ಯದಿಲ್ಲ, ಅದಕ್ಕೆ ವಿರೋಧವಾಗಿರುತ್ತೆ. ಅಲ್ಲಿ ಏನಂತ ಅಂದ್ರೆ ಏನಂತಾರೆ ನಗು ಅಥವಾ ಸಂತೋಷ ಅಥವಾ ಜಾಯ್ಫುಲ್ನೆಸ್ ಅಂತ ಹೇಳ್ತಾರೆ, ಅದು ಹೃದಯಕ್ಕೆ ಆನಂದಕರವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದೇ ಬರಹಗಾರನು ಇಲ್ಲಿ ಬರುವಾಗ ಆತ್ಮ ಹೇಳ್ತಾನೆ ಏನಂದ್ರೆ ನಗೆಗಿಂತ ದುಃಖ ವಾಸಿ, ಮುಖದ ದುಃಖದಿಂದ ಹೃದಯವು ಗುಣವಾಗುತ್ತದೆ. ಹೇಗೂ ಅಲ್ಲಿ ಇನ್ನೂ ದುಃಖ ಅಂತೇಳಿ ಜ್ಞಾನದಲ್ಲಿ ನೋಡುವಾಗ ಅದು ಏನಂತಾರೆ ಆ ರೀತಿಯಾದಂತ ಹುಚ್ಚು ಅಥವಾ ಹುಚ್ಚು ಮಾತು ಹೊಲಸ್ತನದಿಂದ ಕೂಡಿರೋದಲ್ಲ, ನಾವು ಸಂತೋಷಕರವಾಗಿರ್ಬೇಕು. ಅದು ನಾವು ಮುಂದಿನ ಭಾಗವನ್ನು ನೋಡ್ತೇವೆ. ಆದ್ರೆ ಇಲ್ಲಿ ನೋಡುವಾಗ ಆ ರೀತಿ ಅಂದ್ರೆ ನಮ್ಗೆ ನಿಜವಾದಂತ ನಿರಂತರವಾದಂತ ಒಂದು ವೇಳೆ ನಮ್ಮಲ್ಲಿ ನಿರೀಕ್ಷೆ ಇಲ್ಲದೆ ಹೋದ್ರೆ ನಮ್ಮ ನಗೆ ಅದು ಏನಂತಾರೆ ಮೊದಲನೇ ವಾಕ್ಯ ನೋಡಿದ ಪ್ರಕಾರ ಹೃದಯದ ವ್ಯಾಕುಲತೆಗೆ ಅದು ನಡೆಸುವಂತಾಗಿದೆ. ಆದ್ರೆ ನಮ್ಮ ನಿರೀಕ್ಷೆಯಲ್ಲಿ ನಾವಿರುವಾಗ ನಾವು ನೋಡ್ತೇವೆ ಪೌಲನು ಅದಕ್ಕೆ ಮುಂದಿನ ಸಂಗತಿಗಳಲ್ಲಿ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಅದೇ ಸಾಮರ್ಥಿಗಳು 15ನೇ ಅಧ್ಯಾಯ 23ನೇ ವಚನ ನೋಡ್ತೇವೆ. ಸಾಮರ್ಥಿಗಳು 15ನೇ ಅಧ್ಯಾಯ 23ನೇ ವಚನ, 15-23, ತನ್ನ ಬಾಯಿಯ ಪ್ರತ್ಯುತ್ತರದಿಂದ ಮನುಷ್ಯನಿಗೆ ಆನಂದವಾಗುತ್ತದೆ, ತಕ್ಕ ಕಾಲದಲ್ಲಿ ಆಡಿದ ಮಾತು ಎಷ್ಟೋ ಒಳ್ಳೆಯದು ಅಂತ. ತಕ್ಕ ಕಾಲದಲ್ಲಿ ಅಂದ್ರೆ ಮಾತುಗಳನ್ನ ಆಡೋದು ಕೂಡ ಒಳ್ಳೆಯ ಮಾತುಗಳು ಬೇಕು, ಅದ್ರ ಜೊತೆಲಿ ಒಳ್ಳೆಯ ತಕ್ಕ ಕಾಲವೂ ಕೂಡ ಬೇಕು. ತಕ್ಕ ಕಾಲದಲ್ಲಿ ಒಳ್ಳೆಯ ತಕ್ಕ ಮಾತು. ನಾವು ಅನೇಕ ಸಾರಿ ಅವುಗಳಲ್ಲಿ ನಾವು ತಪ್ಪಿ ಹೋಗ್ತೇವೆ. ಯಾವುದೋ ಸಮಯದಲ್ಲಿ ಯಾವುದೋ ಮಾತುಗಳಾಡ್ತೇವೆ, ಯಾವುದೋ ಪದಗಳು ನಮ್ಮ ಬಾಯಿಂದ ಬರ್ತವೆ, ಅದು ಆ ಸಮಯಕ್ಕೆ ತಕ್ಕಂತ ಮಾತಲ್ಲ. ಅದಕ್ಕೆ ನಾವು ಅಂತ ವಿಷಯಗಳಿಗೋಸ್ಕರವಾದರೂ ಏನಂತಾರೆ ಹೇಗೂ ಮತ್ತೆ ಸುವಾರ್ತೆಯಲ್ಲಿ ಮತ್ತೆ ಬೇರೆ ಕಡೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥದ್ದು, ಹೇಗೂ ಸಂಕಟ ಕಾಲದಲ್ಲಿರುವಂತ ವಿಶ್ವಾಸಿಗಳು ಹೇಳುವಂತ ಮಾತು, ನೀವು ಏನಂತಾರೆ ನಿಮ್ಮನ್ನು ನ್ಯಾಯ ವಿಚಾರಣೆ ಮುಂದೆ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಡಿಸುವಾಗ ನೀವೇನು ಏನು ಮಾತನಾಡ್ಬೇಕಂತ ಯೋಚನೆ ಮಾಡ್ಬೇಡ್ರಿ, ದೇವರಾತ್ಮನೇ ನಿಮಗೆ ಕಲಿಸ್ತಾನೆ ಅಂತ ಹೇಳೋದು. ಅಂದ್ರೆ ಆ ಪರಿಸ್ಥಿತಿ ಹೇಗೂ ಪ್ರೀಚಿಂಗ್ಗೋಸ್ಕರ ಹೇಳಿಲ್ಲ, ಅನೇಕ ಭಾಷೆಗಳು ಅದಕ್ಕೋಸ್ಕರ ಹೇಳೋದು. ನಾನು ದೇವ್ರು ತಾನೇ ನಾನು ಹೋಗಿ ನಿಂತ್ಕೊಂಡ ತಕ್ಷಣ ದೇವ್ರು ನಾನು ಕಳಿಸಿಲ್ಲ, ನಾವು ದೇವ್ರ ವಾಕ್ಯ ಓದಿ ಅಭ್ಯಾಸ ಮಾಡಿ ಹೇಳ್ಬೇಕಾಗಿದೆ. ದೇವರಾತ್ಮ ಕಲಿಸ್ತಾನೆ ಅಂತಲ್ಲ. ಆದ್ರೆ ಹೇಗೆ ಆ ವಾಕ್ಯಲ್ಲಿ ಸಂಕಟ ಕಾಲದಲ್ಲಿ ನ್ಯಾಯ ವಿಚಾರಣೆಗೆ ಅಥವಾ ಅವರು ತಪ್ಪಾಗಿ ಅಪರಾಧಿಗಳು ಅಂತ ಹೇಳಿ ತಪ್ಪಾಗಿ ಅವರನ್ನು ನ್ಯಾಯಸಭೆ ಮುಂದೆ ನಿಲ್ಲಿಸುವಾಗ ಆ ಸಮಯದಲ್ಲಿ ನಾನೇ ಮಾತು ಕೊಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ನಾವು ಪರಿಶುದ್ಧಾತ್ಮನಿಂದ ನಾವು ಹೋಗುವಂತ ಒಂದು ಸಂದರ್ಭದಲ್ಲಿ ಯಾರ ಮನೆಗೆ ಯಾವ ವಿಷಯಕ್ಕೆ ನಾವು ಹೋಗ್ತಿದ್ದೇವೋ ಆ ತಕ್ಕ ಸಮಯದಲ್ಲಿ ತಕ್ಕ ಮಾತುಗಳನ್ನ ಬಾಯಿಂದ ಹೊರಡಲಿ ನಾವು ಏನಂತಾರೆ ಪ್ರಾರ್ಥನೆ ಕೇಳಬೇಕಾಗಿ ದೇವರಲ್ಲಿ ಕೇಳಬೇಕಾಗಿರುತ್ತದೆ. ಅವೇ ಅಷ್ಟೇ ಮಾತು ಏನಂತಾರೆ ಇನ್ನೊಂದು ವರ್ಷದೆಲ್ಲ ನೋಡ್ಬೇಕಾರ ಅವುಗಳು ಏನಂತಾರೆ ಹೃದಯಕ್ಕೆ ಮನುಷ್ಯನಿಗೆ ಆನಂದ ಉಂಟು ಮಾಡ್ತಾರೆ. ನಾವೇನೋ ಕೊಡಲ್ಲ, ನಾವು ಅನೇಕ ಸಾರಿ ನಾವು ಹಣ ಕೊಡಬೇಕಾಗಿಲ್ಲ ಅಥವಾ ಹೋಗಿ ಏನೋ ಅವರಿಗೆ ಸಹಾಯ ಮಾಡ್ಬೇಕಾಗಿಲ್ಲ, ಆದ್ರೆ ನಮ್ಮ ಮಾತುಗಳೇ ಸಾಕು. ನಮ್ಮ ಮಾತುಗಳು ಅಂತ ಹೇಳೋದಕ್ಕಿಂತ ನಮ್ಮ ಮಾತುಗಳು ಏನಂದ್ರೆ ತಕ್ಕ ಸಮಯದಲ್ಲಿ ತಕ್ಕ ಮಾತುಗಳು ಬರುವಂಥದ್ದು ಯಾವುದು ದೇವರ ವಾಕ್ಯಗಳು, ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು ಹೇಳಿದ್ರೆ ಅಷ್ಟೇ ಸಾಕು.
ನನ್ನ ವಿವರಣೆ, ನನ್ನ ಏನೋ ಒಂದು ಅನುಭವ, ಅವುಗಳ ಮಾತು ಬೇಕಾಗಿಲ್ಲ. ಆ ಸಮಯದಲ್ಲಿ ತಕ್ಕ ಅಂದ್ರೆ ಅಷ್ಟ್ ಮಾಡ್ಬೇಕಾದ್ರೆ ನಾನು ಬೈಬಲ್ ಓದ್ಬೇಕಾಗಿದೆ ಚೆನ್ನಾಗಿ, ದೇವ್ರ ವಾಕ್ಯದ ಜ್ಞಾನ ನನಗೆ ಬೇಕಾಗಿ. ಈ ಸಮಯದಲ್ಲಿ ಇದಕ್ಕೆ ಸೂಕ್ತವಾದಂತ ವಾಕ್ಯ ಇದೇ ಆಗಿದೆ, ಇದನ್ನೇ ನಾನು ಹೇಳಬೇಕಾಗಿದೆ. ಅದು ಮನುಷ್ಯನಿಗೆ ಆನಂದ ಉಂಟು ಮಾಡ್ತೇವೆ. ಜೊತೆಯಲ್ಲಿ ನಾವು ಅವ್ರ ಜೊತೆಲಿ ಪ್ರಾರ್ಥನೆ ಮಾಡ್ತೇವೆ. ದೇವರೊಂದಿಗೆ ಅವರ ಜೊತೆಲಿ ನಾವು ಪ್ರಾರ್ಥನೆ ಮಾಡುವಾಗ ಅವರನ್ನು ಅದರಿಂದಲೇ ನಾವು ಆರೈಕೆ ಮಾಡುವಂತವರಾಗಿ, ಅದರಿಂದಲೇ ಅವರಲ್ಲಿ ಆನಂದ ತುಂಬಿಸುವಂತವರಾಗಿದ್ದೇವೆ. ಅದಕ್ಕೋಸ್ಕರ 3 ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾವು ಮುಗಿಸ್ತೇವೆ. ಅಂದ್ರೆ ಹೀಗೆ ಬರುವಾಗ ಪೌಲನು ಎಫೆಸಸ್ಸಿಗೆ ಹೇಳುವಾಗ ಮತ್ತು ಅದರ ಮೂಲಕವಾಗಿ ನಮಗೆ ತಿಳಿಸುವಂತ ಅಂದ್ರೆ, ನಿಮ್ಮಲ್ಲಿ ಈ ಹೊಲಸುತನ ಕುಚ್ಚಿ ಮಾತು ಮತ್ತು ಕುಚ್ಚಿಯದ್ದೇ ಬೇಡ. ಅದರ ಬದಲಾಗಿ ಆತ್ಮೀಯ ಅಂದ್ರೆ ಅವು ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ. ಮೊದಲಾಗಿ ನೋಡುವಾಗ ಉಪಕಾರ ಸ್ತುತಿ ಅಥವಾ ಥ್ಯಾಂಕ್ಸ್ ಗಿವಿಂಗ್. ನಮ್ಮಲ್ಲಿ ಯಾವಾಗ ಉಪಕಾರ ಸ್ತುತಿ ಇದೆಯೋ ಅವಾಗ ನಮ್ಮಲ್ಲಿ ಹೊಲಸುತನ, ಹುಚ್ಚಿ ಮಾತು, ಕುಚ್ಚೋದೇನು, ನಾವು ಬೇರೆಯವ್ರನ್ನು ಹೇಳಿ ಬೇರೆಯವ್ರ ನಕಲು ಮಾಡಿ, ಇದರಲ್ಲಿ ಇಂಗ್ಲಿಷ್ ನಲ್ಲಿ ಗಾಸಿಪ್ ಅಂತ ಹೇಳೋದು, ಬೇರೆ ಬೇರೆ ಪದಗಳು ಉಪಯೋಗಿಸಿ ಮಾಡ್ತಾರೆ. ಮತ್ತು ಅವುಗಳು ಇವತ್ತು ಒಂದು ರೀತಿ ಸಮ್ಮತಿಯನ್ನು ಪಡೆದಿವೆ. ಅದೇ ಹೆಸರಿನಲ್ಲಿ ಮ್ಯಾಗಝಿನ್ಗಳು, ಬೇರೆ ಬೇರೆ ರೀತಿಯಾದಂತ ಕಾರ್ಯಕ್ರಮಗಳು ಬರುವಂತ, ಯಾರ್ದೋ ಬಗ್ಗೆ ಏನು ಸುದ್ದಿ ಅಂದ್ರೆ ನಾನಿರುವಾಗ ನನ್ನ ಬಗ್ಗೆ ಹೇಳದೇ ಇರುವಂತ ಮಾತು, ನನ್ನ ಹಿಂದೆ ನನಗೆ ವಿರೋಧವಾಗಿ ಹೇಳುವಂತ ಮಾತೆ, ಅಥವಾ ನನ್ನನ್ನು ಒಂದು ರೀತಿ ಕೀಳಾಗಿ ನಡೆಸುವಂಥದ್ದು ಅಥವಾ ನನ್ನನ್ನು ಹಂಗಿಸುವಂತ ಮಾತೆ ಗಾಸಿಪ್ ಅಂತ ಹೇಳಿ ಅರ್ಥ ನೋಡ್ತೇವೆ. ಆದ್ರೆ ಅವುಗಳನ್ನು ಮಾಡೋದೇ ಇವತ್ತು ಒಂದು ಏನಂತಾರೆ, ಮಾರ್ಕೆಟ್ ಅಲ್ಲಿ ಅದೇ ನಡೀತಿರೋ ನೋಡ್ತೇವೆ. ಯಾವುದೇ ಟಿವಿ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ನೋಡುವಾಗ ಇವುಗಳಿಂದಲೇ ಜನರಿಗೆ ಮನೋರಂಜನೆ ಮಾಡುವಂಥದ್ದು. ಆದ್ರೆ ಇವುಗಳ ಬದಲಾಗಿ ಇಲ್ಲ ಮೊದಲಾಗಿ ನಾವು ಮಾಡುವಂತ ಮಾತು ದೇವರಿಗೆ ಉಪಕಾರ ಸ್ತುತಿ ಬರ್ಬೇಕಾದ್ರೆ, ನಾನು ನಿಜವಾಗ್ಲೂ ದೇವರಿಂದ ಉಪಕಾರ ಹೊಂದಿದ್ದೇನೆ. ಉಪಕಾರ ಹೊಂದಿದ್ರೆ ನಾನು ಎಷ್ಟು ಮಟ್ಟಿಗೆ ದೇವರಿಗೆ ನನ್ನ ಎಲ್ಲಾ ವಿಷಯಕ್ಕೆ ದೇವರಿಗೆ ಕೃತಜ್ಞತಾ ಸಲ್ಲಿಸುವಂತ ರೀತಿ. ನಾನು ಯಾವಾಗ ಹೃದಯದಲ್ಲಿ ನಾನು ತೃಪ್ತನಾಗಿಲ್ವೋ, ಯಾವಾಗ ನಾನು ಸಂತೋಷದಲ್ಲಿಲ್ವೋ, ಅವಾಗಲೇ ನಮ್ಮ ಹೊಲಸುತನ, ಹುಚ್ಚಿ ಮಾತು ಮತ್ತು ಕುಚ್ಚೋದೆ ಬರುವುದು. ಬದಲಾಗಿ ನನ್ನಷ್ಟಕ್ಕೆ ನಾನೇ ನನ್ನ ಎಲ್ಲಾ ವಿಷಯಕ್ಕೆ ದೇವರಿಗೆ ಉಪಕಾರ ಸ್ತುತಿ ಮಾಡ್ತೇನೆ. ಮತ್ತು ಇನ್ನೊಬ್ಬ ಸಹೋದರಿಯರನ್ನು ಒಂದು ವೇಳೆ ಅವರು ತಪ್ಪು ಮಾಡಿದ್ರು ಕೂಡ, ಅವರನ್ನು ನಾನು ನಿಂದಿಸುವಂತ ಪರಿಸ್ಥಿತಿ ಇದ್ರೂ ಕೂಡ ಅದರಲ್ಲಿ ನಾನು ಅವರಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳುವಂತೆ ನಾನು ಮಾಡುವಾಗ, ನನ್ನಲ್ಲಿ ಬರುವಾಗ ನಾನು ಅವ್ರ ಬಗ್ಗೆ ಹುಚ್ಚು ಮಾತಾಗಲಿ ಹುಚ್ಚೋದ್ಯವಾಗಿ ನಾನು ಮಾಡಲ್ಲ. ಬೇರೆ ಹೌದು, ಇಂತಹ ಸಹೋದರ ಸಹೋದರಿಗೆ ಇರ್ಲಿ, ಅವರು ಇಂಥದ್ದಾಗಿರುವುದಾದ್ರೆ ಅವರಿಗೋಸ್ಕರ ಸ್ತೋತ್ರ ಹೇಳ್ತೀನಿ. ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ನೀನು ಪ್ರೀತಿಸಿದ್ದೆ, ನಿನಗೆ ಸ್ತೋತ್ರ. ಅವರನ್ನು ಬಲಪಡಿಸು, ನಡೆಸು. ಇದು ಉಪಕಾರ ಸ್ತುತಿಗೆ ಮೊದಲೇ. ಎರಡನೇದಾಗಿ ನೋಡುವಾಗ ನೋಡ್ತೇವೆ, ನಮ್ಮ ಮಾತುಗಳು ಏನಂದ್ರೆ ಭಕ್ತಿ ವೃದ್ಧಿ ಮಾಡುವಂತದ್ದಾಗಿರುವಂಥದ್ದು. 4:29 ನೋಡ್ತೇವೆ. ಅದೇ ಹೆಸರಲ್ಲಿ 4:29 ನೋಡಿದ್ದೇವೆ. ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಆದರೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಒಳ್ಳೆ ಮಾತಿದ್ದರೆ ಕೇಳುವರ ಹಿತಕ್ಕಾಗಿ ಅದನ್ನು ಆಡಿರಿ. ಮೊದಲಾಗಿ ನಮ್ಮಲ್ಲಿ ಹೊಲಸುತನದಿಂದ ಉಂಟಾಗುವಂತ ಹುಚ್ಚು ಮಾತು ಮತ್ತು ಕುಚ್ಚೋದೆಗಳನ್ನು ತಪ್ಪಿಸ್ಬೇಕಾದ್ರೆ ಮೊದಲಾಗಿ ಅವುಗಳ ಬದಲಾಗಿ ಅದರ ಸ್ಥಳದಲ್ಲಿ ನಾನು ಉಪಕಾರ ಸ್ತುತಿ ದೇವರಿಗೆ ಮಾಡ್ತಾ ಇರಬೇಕು. ಹೇಳದ ನೋಡುವಾಗ ನನ್ನ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತು ಅದು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂತೆ, ಭಕ್ತಿ ವೃದ್ಧಿ ಮಾಡುವಂತ ಒಳ್ಳೆ ಮಾತಿದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಮಾಡ್ರಿ. ಇದು ನಾವು ನೋಡುವಾಗ ನನ್ನ ದೇಹದಲ್ಲಿರುವಂತ ಇನ್ನೊಂದು ಅಂಗದ ಬಗ್ಗೆ. ಹೌದು, ಬೇರೆ ಕಡೆ ವಾಕ್ಯಗಳುಂಟು. ಪೌಲನು ಕೂಡ ಕೆಲವು ಸಂಗತಿಗಳನ್ನು, ಇನ್ನೊಬ್ಬ ಸಹೋದರನ್ನು ಹೇಗೆ ದೂರದಲ್ಲಿಡಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೇಳಿರುವಂಥದ್ದು ಉಂಟು. ಆದ್ರೆ ಅದಕ್ಕಿಂತ ಅಥವಾ ಅದಕ್ಕೆ ಸಮವಾಗಿ ನೋಡುವಾಗ ಇನ್ನೊಂದು ಆತನ ಏನ್ ಹೇಳ್ತಾನೆ, ನಾವು ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ. ನಾವು ಪ್ರತಿಯೊಬ್ಬರು ದೇಹದ ಅಂಗಾಂಗವಾಗಿದ್ದೇವೆ.
ಅದಕ್ಕೆ ನಾನು ಏನು ಕೈ ಸರಿಲ್ಲ ಅಂದ ತಕ್ಷಣ ನಾನು ಅವಾಗ ಕೈಗೆ ಬಾಯಿ ಕಣ್ಣು ಕಿವಿ ಎಲ್ಲ ಸೇರಿ ಕೈ ನೀನ್ ನನ್ನಿಂದ ಬಿಟ್ಟು ಹೋಗು, ದೂರ ಹೋಗು, ನೀನ್ ನನ್ನ ಹತ್ರ ಇರೋದು ಬೇಡ, ಕೈಯಿಂದ ತೆಗೆದುಹಾಕು ಅಂತ ಹೇಳಲ್ಲ. ಅಥವಾ ಹಾಗೇನಾದ್ರು ಹೇಳಿದ್ರು ಕೂಡ ಒಂದು ರೀತಿ ಡಿಸ್ಪೆನ್ಸೇಸ್ ನಲ್ಲಿ ನಾವು ಇನ್ನೊಂದು ರೀತಿ ಹೋಗ್ತಿದ್ದೇವೆ, ಯಾವುದು ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಕ್ರಿಸ್ತನ ಸುವಾರ್ತೆಯಲ್ಲಿ ಹೇಳಿ ಹೋಗ್ತದೆ, ನಿನ್ನ ಕಣ್ಣು ಏನಾದ್ರು ಒಂದ್ ವೇಳೆ ಪಾಪಕ್ಕೆ ಶಿಕ್ಷಿಸುದಾದ್ರೆ ಕಣ್ಣು ತೆಗೆದು ಬಿಸಾಡೋದು, ಕಣ್ಣು ಹೊಂದಿದವನಾಗಿ ನರಕಕ್ಕೆ ಹೋಗೋದಕ್ಕಿಂತ ಕಣ್ಣು ತೆಗೆದು ಹಾಕೋದು. ಅದೇ ಇಲ್ಲಿ ಚರ್ಚ್ ಅಂತ ನೋಡುವಾಗ ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ. ಅಂಗಾಂಗಗಳಾಗಿರುವಾಗ ಇನ್ನೊಂದು ಅಂಗ ನಮ್ಮ ದೇಹದಿಂದ ಕಿತ್ತು ಬಿಸಾಡೋದ್ರ ಬಗ್ಗೆ ಬರುವಂತ ಪ್ರಶ್ನೆನೇ ಬರಲ್ಲ. ಯಾವ ಅಂಗವನ್ನು ದೇವರು ನನ್ನನ್ನು ಅಲ್ಲಿ ಉಂಟು ಮಾಡಿದ್ದಾನೋ, ಸೇರಿಸಿದ್ದಾನೋ, ಅಥವಾ ದೇವರ ಆಲಯದಲ್ಲಿ ನನ್ನನ್ನು ಸಜೀವ ಕಲ್ಲನ್ನಾಗಿ ಆ ಕಟ್ಟಡಕ್ಕೆ ಭಾಗಿಯಾಗಿ ಮಾಡಿದ್ದಾನೋ, ಅದನ್ನು ಒಂದು ದಿವಸ ತೆಗೆದು ಬಿಸಾಡೋದಕ್ಕೋಸ್ಕರ ಅದನ್ನು ಬಲಪಡಿಸೋದಕ್ಕೋಸ್ಕರ, ಅದರ ಭಾಗಿಯಾಗಿರೋದಕ್ಕೋಸ್ಕರ ಮಾಡಿದ್ದಾನೆ. ಆ ರೀತಿಯಾಗಿ ನಾವು ಏನಂತಂದ್ರೆ ಇನ್ನೊಬ್ಬರ ಹಿತಕ್ಕೋಸ್ಕರ, ಏನಂದ್ರೆ ನಾನು ಕೈಯಾಗಲಿ ಕಣ್ಣಾಗಲಿ ಬಾಯಾಗಲಿ ಅದು ದೇಹಕ್ಕೆ ಅವಶ್ಯಕವಾಗಿರೋದು. ದೇವರು ಅದಕ್ಕೋಸ್ಕರ ಉಂಟು ಮಾಡಿದ್ದಾನೆ, ಅದಕ್ಕೋಸ್ಕರ ನನ್ನಲ್ಲಿ ಇಟ್ಟಿದ್ದಾನೆ. ಅದರ ಹಿತಕ್ಕೋಸ್ಕರ, ಅದರ ವೃದ್ಧಿಗೋಸ್ಕರ ನಾನು ಮಾಡೋದಾಗಿರ್ತದೆ. ನನ್ನಲ್ಲಿ ಹೊಲಸುತನವಾಗ್ಲಿ ಅದರಿಂದ ಉಂಟಾಗುವಂತ ಹುಚ್ಚು ಮಾತು, ಹುಚ್ಚುವತೆ ಇರೋದಿಲ್ಲ. ಅಂದ್ರೆ ಇವುಗಳು ಬೇಡ ಅಂದ್ರೆ, ಪೌಲನು ಹೇಳುವಾಗ ಇವುಗಳು ಬೇಡ ಅಂದ್ರೆ ನಮ್ಮಲ್ಲಿ ಇರಬೇಕಾಗಿರುತ್ತದೇನು, ಮೊದಲಾಗಿ ದೇವರಿಗೆ ಉಪಕಾರಿಸುತ್ತೆ. ಎಡದ ನೋಡುವಾಗ ದೇವರಿಗೆ ಭಕ್ತಿ ವೃದ್ಧಿ ಮಾಡುವಂಥದ್ದು, ಕೇಳುವವರಿಗೆ ಹಿತವನ್ನು ಉಂಟು ಮಾಡೋದು. ಮತ್ತು ಕೊನೆಯದಾಗ ನೋಡುವಾಗ ಹೇಗೋ ಜೋಕ್ ಅದರಿಂದ ನೋಡುವಾಗ ನೆಕ್ಸ್ಟ್ ಜೋಕ್ಗಳ ಬಗ್ಗೆ ತಮಾಷೆನೆ ಬೇಡ ಅಂತ ಹೇಳ್ತಲ್ಲ. ಮತ್ತು ತಮಾಷೆ ನಗುವಂಥದ್ದು ಕೂಡ ಬೇಡ, ಅಷ್ಟೊಂದು ವಾಕ್ಯಗಳು ನಾವು ನೋಡಿಲ್ಲ. ಆದ್ರೆ ಪೌಲನು ಒಂದು ಸಂಗತಿ ಹೇಳ್ತಾನೆ, ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ, ಫಿಲಿಪ್ಪಿ ಅವರಿಗೆ 4ನೇ ಅಧ್ಯಾಯ 4ನೇ ವಚನ. ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಮತ್ತು ಸಂತೋಷ ಪಡೆದ ನಾನು ತಿರುಗಿ ಹೇಳ್ತೇನೆ. ಇಲ್ಲ ನೋಡುವಾಗ ಸಂತೋಷ ಅಂದ್ರೆ ನಮ್ಗೆ ಸರಿ ಕೇವಲ ಕಾಮಿಡಿನೇ ಇರ್ಬೇಕು, ಅಥವಾ ಜೋಕ್ ಕೇಳ್ಬೇಕ. ಜೋಕ್ ಕೇಳಿದ ಕ್ಷಣನೇ ನಮ್ಗೆ ಏನಂತಾರೆ ಸಂತೋಷ ಆಗುತ್ತಾ. ನೆಕ್ಸ್ಟ್ ನೋಡ್ತೇವೆ, ಕೆಲವರು ಜೋಕ್ ಹೇಳುವಂಥವ್ರು ತಾವು ನಗಲಾದ್ರೆ ಇತರ ನಗಿಸೋದಕ್ಕೋಸ್ಕರ ಜೋಕ್ ಮಾಡತ್ತರು. ಇನ್ನು ಕೆಲವರು ತಾವು ನಗ್ತಾರೆ, ಇತರನ್ನು ನಗಿಸೋದಕ್ಕೋಸ್ಕರ ಜೋಕ್ ಮಾಡತ್ತರು. ಇನ್ನು ಕೆಲವರು ಅವ್ರಿಗೆ ಜೋಕ್ ಹೇಳೋದಕ್ಕೆ ಬರಲ್ಲ, ಜೋಕ್ ಹೇಳಿದ್ರು ಕೂಡ ಯಾರು ನಗಲ್ಲ. ಅದಕ್ಕೆ ಅವಾಗ ಕೆಲವರು ನಮ್ಮಲ್ಲಿ ಕೆಲವರು ಹೇಳೋದು ಜೋಕ್ ಇದೆ, ಅದಕ್ಕೋಸ್ಕರ ಎಲ್ಲರೂ ನಗ್ರಿ ಅಂತ ಹೇಳೋದು. ಯಾಕಂದ್ರೆ ಅದು ಅಲ್ಲಿ ಅರ್ಥನೆಲ್ಲ ಅವ್ರಿಗೆ ಹೇಳೋದಕ್ಕೂ ಬಂದಿಲ್ಲ. ಆದ್ರೆ ಕ್ರಿಸ್ತ ನಂಬಿಕೆಯಲ್ಲಿರುವಂಥದ್ದು ಹಾಗಲ್ಲ. ಕ್ರಿಸ್ತ ನಂಬಿಕೆ ಇರುವಂಥದ್ದು ಏನಂತಾರೆ, ನಗೋದಕ್ಕೋಸ್ಕರ ನಾವು ಸಂತೋಷ ಪಡೋದಲ್ಲ. ಆದ್ರೆ ಸಂತೋಷ ಒಂದು ವೇಳೆ ಅಲ್ಲೇ ಹಿಂದಿನ ವಾಕ್ಯ ನೋಡುವಾಗ ದುಃಖದಲ್ಲಿಯೂ ನಮ್ಮ ಹೃದಯ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ, ನಮ್ಮ ಸಂತೋಷ ಪೌಲನು ಸೆರೆ ನಿವಾಸದಲ್ಲಿರುವಾಗ, ಬೇಡಿಗಳಿಂದ ಬಂಧಿಸಲ್ಪಟ್ಟಿರುವಾಗ, ಮತ್ತೆ ಪ್ರಿಸನ್ ಎಪಿಸೋಡ್ಸ್ ಅಂತ ಬರೆದಿರುವಂತ ರೀತಿಯಲ್ಲಿ ಅಲ್ಲಿಂದ ಈ ಒಂದು ಪತ್ರಿಕೆಗಳನ್ನು ಬರೆದಾಗ ಆಗ್ತದೆ, ಕರ್ತನಲ್ಲಿ ಸಂತೋಷ, ಯಾವಾಗಲೂ ಕರ್ತನಲ್ಲಿ ಸಂತೋಷ, ಯಾವುದೇ ಪರಿಸ್ಥಿತಿಯಲ್ಲೂ ಕರ್ತನಲ್ಲಿ ಸಂತೋಷ. ಆ ಸಂತೋಷ ಪಡುವಾಗ ನಮ್ಮಲ್ಲಿ ಹೊಲಸುತನ, ಹುಚ್ಚು ಮಾತು, ಅದೇ ನಮ್ಗೆ ಆಧಾರವಿಲ್ಲದೆ ಇರುವಂತ ಸಂಗತಿಗಳಲ್ಲಿ ನಾವು ಬೇಡವಾದ ಸಂಗತಿಗಳನ್ನು ನೋಡಿ ನಾವು ಸಂತೋಷ ಪಡೋದಾಗಿದೆ. ಅಲ್ಲಿ ಹೊಲಸುತನ ಉಂಟು, ಹುಚ್ಚು ಮಾತು ಉಂಟು, ಖುಷಿ ಉಂಟು. ಅದಕ್ಕೋಸ್ಕರ ಅಲ್ಲಿರುವಾಗ ನಾವು ಒಂದು ರೀತಿ ಒಂದು 5 ವಿಷಯಗಳು ನಾವು ಇವುಗಳನ್ನು ಹೇಗೆ ಮಾರ್ಪಡಿಸ್ಬೇಕಂತ ಇದೇ ವಾಕ್ಯಗಳ ಅಂತ ಹೇಳ್ತಾನೆ. 7ನೇ ವಚನ ನೋಡ್ಕೊಂಡು ಹೋಗ್ತೇವೆ. 7ನೇ ವಚನದಿಂದ, ಅದೇ ಫಿಲಿಪ್ಪಿ 4ನೇ ಅಧ್ಯಾಯ 7ನೇ ವಚನದಿಂದ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ. ಹೇಗೂ ನಾವು 4ನೇ ವಚನದಲ್ಲಿ ನೋಡ್ಕೊಂಬೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಮತ್ತು ಸಂತೋಷ ಪಡೆದು ನಾನು ತಿರುಗಿ ಹೇಳ್ತೇನೆ, ನಿಮ್ಮ ಸೇರಣೆ ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ನಾವು ನೋಡ್ತೇವೆ, ನಮ್ಮ ಸೇರಣೆ ಎಲ್ಲರಿಗೂ ಗೊತ್ತಾಗಲಿ ಅಂದ್ರೆ ನಮ್ಮಲ್ಲಿ ಎಷ್ಟು ದುಃಖ ಇದೆ, ಎಷ್ಟು ಸಂಕಟ ಇದೆ, ಎಷ್ಟು ಪ್ರಾಬ್ಲಮ್ ಇದೆ, ಇದೆಲ್ಲರಿಗೂ ಗೊತ್ತಾಗ್ಲಿ ಅಂತ ನಾವು ಬಹಳ ಪ್ರಯತ್ನ ಪಡ್ತೇವೆ. ಆದ್ರೆ ಪೌಲನು ಹೇಳ್ತಿರೋದು ತಾವು ಗೊತ್ತಾಗೋದು ಬೇಡ, ಸಂತೋಷ ಪಡ್ರಿ, ಸಂತೋಷ ಇತರರಿಗೆ ಗೊತ್ತಾಗುವಂತ ಸೇರಣೆ ನಿಮ್ಮಲ್ಲಿ ಇದೆ. ಅದಾದ್ಮೇಲೆ 6ನೇ ವಿಷಯ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ
ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿ. ಆಗ ಎಲ್ಲಾ ಗ್ರಹಿಕೆ ನಿಮ್ಮಿರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಕಾಯುವುದು. ಕಳೆದಾಗಿ ಸಹೋದರರಿಗೋಸ್ಕರ ಸುಮಾರು 5 ವಿಷಯಗಳಲ್ಲಿ ಹೇಳೋದು ನೋಡ್ತೇವೆ. ಆದ್ರೆ ಇಲ್ಲಿ ಹೇಗೆ ಅವು ತೆಗೆದುಕೊಳ್ಬೇಕು ನೋಡೋಣ. ಏನಂದ್ರೆ 8ನೇ ವಿಷಯದಲ್ಲಿ ಕಡೆದಾಗಿ ಸಹೋದರರೇ, ಸತ್ಯವಾದವುಗಳು ಯಾವುವು, ಪ್ರಾಮಾಣಿಕವಾದವುಗಳು ಯಾವುವು, ನ್ಯಾಯವಾದವುಗಳು ಯಾವುವು, ಶುದ್ಧವಾದಗಳು ಯಾವುವು, ಪ್ರೀತಿಕರವಾದವುಗಳು ಯಾವುವು, ಮಾನ್ಯವಾದವುಗಳು ಯಾವುವು, ಅವುಗಳನ್ನು ಮತ್ತು ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅಂಥವನ್ನು ಯೋಚಿಸಿರಿ. ಸರ್ವ ವಿಷಯ ಯಾವುದೇ ವಿಷಯದಲ್ಲಿ ಯಾವ ಸಂಬಂಧವಾಗ ಚಿಂತೆ ಪಡಕ್ಕೆ ನಮ್ಗೆ ಅನೇಕ ವಿಷಯಗಳು ಚಿಂತೆ ಪಡ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಸರಿ ನಾವು ಟೈಮ್ ತಗೊಂಡು ಕೂಡ ಯೋಚನೆ ಮಾಡ್ತೇವೆ. ಇವತ್ತು ಯಾವ್ದಕ್ಕೋಸ್ಕರ ನಾವು ಚಿಂತೆ ಮಾಡೋಣ ಅಂತ ಹೇಳಿ ಯಾವುದೇ ಟಾಪಿಕ್ ಇಲ್ಲ ಅಂದ್ರು ಸ್ವಲ್ಪ ಈ ವಿಷಯ ತಗೊಳ್ಳೋಣ, ಇದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡೋಣ ಅಲ್ಲ, ಅದಕ್ಕೆ ಅದ್ರ ಬದಲಾಗಿ ಇಲ್ಲ ಅಂತ ಹೇಳ್ತಾನೆ. ಹಾಗಲ್ಲ, ಅದ್ರ ಬದಲಾಗಿ ಆ ಸಮಯದಲ್ಲಿ ಇಂಥವುಗೋಸ್ಕರ ಯೋಚಿಸ್ರಿ, ಇಂಥವುಗಳ ಬಗ್ಗೆ ನೀವು ಧ್ಯಾನ ಮಾಡ್ರಿ. ಅವಾಗ ನಮ್ಮಲ್ಲಿರುವಂತ ಯಾವುದೇ ಏನಂತಾರೆ ಹೃದಯದಲ್ಲಿ ಹೊಲಸುತನ ಅವಕಾಶ ಇಲ್ಲ. ಹೊಲಸುತನ ಯಾವಾಗ ಇರಲು ಅಲ್ಲಿ ನಮ್ಗೆ ಹುಚ್ಚು ಮಾತು ಹುಚ್ಚುವುದೇ ನಮ್ಮಂದ ಬರುತ್ತದಲ್ಲ. ಅವುಗಳಲ್ಲಿ ಆನಂದ ಪಡುವಂಥದ್ದು ಬೇಡ, ಅವುಗಳನ್ನು ನಾವು ಅಭ್ಯಾಸ ಮಾಡುವಂಥದ್ದು ಬೇಡ. ಬದಲಾಗಿ ಅದ್ರ ಜೊತೆಯಲ್ಲಿ ಅವುಗಳ ಬದಲಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು, ಭಕ್ತಿ ವೃದ್ಧಿ ಮಾಡೋದು, ನನಗಷ್ಟೇ ಅಲ್ಲ ಕೇಳುವಂಥವರ ಹಿತಕ್ಕಾಗಿ ಭಕ್ತಿ ವೃದ್ಧಿ ಮಾಡುವಂಥದ್ದು ನೋಡುವಾಗ ಯಾವಾಗಲೂ ಕರ್ತನಲ್ಲಿ ಸಂತೋಷಕ್ಕೆ ಇಂಥ ಯೋಚನೆ ಮಾಡಿದಾಗ ಇಲ್ಲಿ ಹೇಳುವಂತ ವಿಷಯಗಳು ನಮ್ಮನ್ನು ಸಂತೋಷ. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ಯಾವಾಗಲೂ ನಾವು ಸಂತೋಷವಾಗಿರೋಣ. ನಮ್ಗೆ ಅಂದ್ರೆ ನೆಕ್ಸ್ಟ್ ಇವತ್ತು ಬೈಬಲ್ನ ಜೋಕು ಅಥವಾ ಕೆಲವು ಪಾಸ್ಟರ್ ಜೋಕು ಇವುಗಳು ಅವುಗಳು ಹೇಳಿ ಜನ ನಮ್ಮನ್ನ ನಗಿಸ್ಬೇಕಾಗಿಲ್ಲ. ಆದ್ರೆ ಅವು ಇಲ್ಲದೇ ಇರುವಾಗಲೂ ಸಂಕಟದಲ್ಲಿ ನೋವಿನಲ್ಲಿಯೂ ಪೌಲನು ಪತ್ರಿಕೆಯನ್ನು ಬರೆದಿರುವಂತಹ ಪರಿಸ್ಥಿತಿಯಲ್ಲಿ ಆತ ಸಂತೋಷ ಪಟ್ಟು ಹೇಳುವ ಹಾಗೆ ಆ ನಿಜವಾದಂತ ನಂಬಿಕೆ ನಿರೀಕ್ಷೆ ನೆಕ್ಸ್ಟ್ ನಾವು ಲೋಕದವರಂತೆ ಲೋಕದಲ್ಲಿ ಎಲ್ಲಾ ವಿಷಯಗಳನ್ನ ಹೊಂದದಿದ್ರು ಕೂಡ ಸಂತೋಷದಿಂದ ಸಮಾಧಾನ ಇರುತ್ತೆ. ಅವಾಗಲೇ ಹೃದಯ ದೇವರ ಪ್ರೀತಿ ನಮ್ಮನ್ನು ಕರೀತೆ. 7ನೇ ವರ್ಷದಲ್ಲಿ ಅದನ್ನು ನೋಡ್ಬಿಸೋಣ. ಯಾಕಂದ್ರೆ ಫಿಲಿಪಿ 4:7 ಆಗ ಎಲ್ಲಾ ಗ್ರಹಿಕೆಯಲ್ಲಿರೋ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ಅದಕ್ಕೆ ದೇವರು ಕಾಯುವುದಕ್ಕೆ ನಾವು ಅವಕಾಶ ಕೊಡ್ಬೇಕು. ಎಲ್ಲ ಬೇಡ ನಮ್ಮಷ್ಟಕ್ಕೆ ನಾವು ಕಾಯ್ಕೊಳ್ತೇವೆ, ನಾವು ಯಾವ್ಯಾವ್ದ್ರ ಮೇಲೆ ಹಾತ್ಕೊಂಡಿರ್ತೇವೆ, ಏನೆಲ್ಲ ಮಾತಾಡ್ತೇವೆ, ಅದು ಕ್ಷಣಿಕವಾಗಿರುವಂತಹ ತಾತ್ಕಾಲವಾಗಿರ್ತದೆ. ದೇವರ ವಾಕ್ಯವನ್ನು